ಬೀದರ್ನಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಕಡೆಗೂ ಈ ಒಂದು ಪದ್ಧತಿಯನ್ನ ಪರಮ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರು, ಪೂಜ್ಯ ಮಾತಾಜಿಯವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸಂಕಲ್ಪಗಳನ್ನ ನಾವೆಲ್ಲರೂ ಕೂಡ ಇದನ್ನ ನಾವು ಚಾಚು ತಪ್ಪದೆ ನಡೆಸಿಕೊಂಡು ಹೋಗ್ತಾ ಇದ್ದೇವೆ, ಹೋಗಲೇಬೇಕಾಗ್ತಾ ಇದೆ. ಯಾಕಂದ್ರೆ ಅವ್ರಿಗಿಂತ ಮೊದಲು ಬಸವಮೂರ್ತಿ ಎಂದು ಗೊತ್ತಿಲ್ಲ, ಪ್ರಾರ್ಥನೆಯನ್ನು ಗೊತ್ತಿಲ್ಲ, ಭಜನೆಯನ್ನು ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ ಅನ್ನೋ ಒಂದು ಕಾಲದಲ್ಲಿ ಪರಮ ಪೂಜ್ಯ ಮಾತಾಜಿ ಅಪ್ಪಾಜಿಯವರು ಈ ಲಿಂಗಾಯತ ಸಮಾಜವನ್ನು ಸಂಘಟನೆಯನ್ನು ಮಾಡಬೇಕು, ಲಿಂಗಾಯತ ಸಮಾಜವನ್ನ ಅವರು ನಿಜವಾಗಿ ಸರಿಯಾದ ದಾರಿಯಲ್ಲಿ ಹೋಗ್ಬೇಕಂತಕ್ಕಂಥ ಒಂದು ಸಂಕಲ್ಪವನ್ನು ಕಟ್ಟಿಕೊಂಡು ಇಡೀ ಜಗತ್ತಿನಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕಾಗಿ ಈ ವಸ್ತುಗಳ ಕಾರ್ಯಕ್ರಮ ನಮ್ಮ ಮನೆಗಳಲ್ಲಿ ಮನೆಯೊಳಗೂ ಕೂಡ ಬಸವನನ್ನು ಕೊಡಬೇಕು, ನಮ್ಮ ಅಂತರಂಗದಲ್ಲೂ ಕೂಡ ಬಸವನನ್ನ ಈಗೆಲ್ಲ ಎಷ್ಟು ಸುಂದರವಾಗಿ ಈ ಫಂಕ್ಷನ್ ಹಾಲನ್ನು ಕಟ್ಟಿ ಎಲ್ಲ ಕಡೆಗೆ ಸೀಲಿಂಗ್ ಲೈಟ್ ಅನ್ನು ಹಾಕಿದ್ದಾರೆ. ಈ ಹೊರಗಿನ ಲೈಟ್ಗಳಿಂದ ಈ ಹೊರಗಿನ ಕತ್ತಲೆ ನಿವಾರಣೆ ಆಗಿದೆ.